ಸರ್ವರಿಗೂ ನನ್ನ ವಿನಮ್ರ ಪ್ರಣಾಮಗಳು. ಸಮಾಜದ ಔನ್ನತ್ಯಕ್ಕಾಗಿ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಸರ್ಕಾರ ಮತ್ತು ಇಲಾಖೆಯ ಜೊತೆಗೆ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹಾಗೂ ಸಮುದಾಯದ ಸಹಭಾಗಿತ್ವವನ್ನು ಪಡೆಯುವಂತೆ ಈ ಹಿಂದೆ ರೂಪಿಸಿದ್ದ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮಕ್ಕೆ ಹೊಸ ಆಯಾಮವನ್ನು ನೀಡಿ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರಾಗಿರುವ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿರವರ ಮಹತ್ವದ ಯೋಜನೆಯಾಗಿರುವ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಾರಸ್ವತ ಲೋಕದ ದಿಗ್ಗಜರಾದ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ಶುಭಾರಂಭಗೊಳಿಸಲಿದ್ದಾರೆ ಕುಮಾರಿ ಪೃಥ್ವಿ ಹಾಗೂ ಸಂಗಡಿಗರು, ಪಿಇಎಸ್ ವಿದ್ಯಾಲಯ. ಎಲ್ಲರೂ ದಯವಿಟ್ಟು ಎದ್ದು ನಿಂತು ನಾಡಗೀತೆಗೆ ಗೌರವ ಸೂಚಿಸಬೇಕೆಂದು ಸವಿನಯ ಕೋರಿಕೆ. जय भारत जननीय तनुजाते, जय हे कर्नाटक माते, जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದ ಕುಮಾರಿ ಪೃಥ್ವಿ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು.
ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ತ್ಯಾಗಿಯಾಗಿ ಯೋಗಿಯಾಗಿ ಕಷ್ಟದಲ್ಲಿ ಅನ್ನವನ್ನು ಪಡೆಯುವ ದೇಶದ ಬೆನ್ನೆಲುಬು ರೈತ. ಈ ನೇಗಿಲ ಯೋಗಿಯ ಕುರಿತು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುರವರು ರಚಿಸಿದ ನಾಡ ರೈತಗೀತೆಯನ್ನು ಹಾಡಲಿದ್ದಾರೆ ಕುಮಾರಿ ಪೃಥ್ವಿ ಮತ್ತು ಸಂಗಡಿಗರು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ ಹೋ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೋ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೋ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ನಾಡ ರೈತಗೀತೆಯನ್ನು ಹಾಡಿದ ಕುಮಾರಿ ಪೃಥ್ವಿ ಮತ್ತು ಸಂಗಡಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉಪಸ್ಥಿತರಿರುವ ಗಣ್ಯರಾದಿಯಾಗಿ ಸರ್ಕಾರಿ ಶಾಲೆಗಳನ್ನು ದತ್ತು ಸ್ವೀಕರಿಸಲು ಮುಂದೆ ಬಂದಿರುವ ಸಹೃದಯರನ್ನು, ಅಧಿಕಾರಿ ವರ್ಗದವರನ್ನು ಹಾಗೂ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ SR ಉಮಾಶಂಕರ್ ಸರ್ ಅವರು. ಸನ್ಮಾನ್ಯರೇ, ಇದೊಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಅವುಗಳನ್ನು ದತ್ತು ತೆಗೆದುಕೊಂಡು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅನೇಕ ಮಂದಿ ಕೈ ಜೋಡಿಸ್ತಾ ಇದ್ದಾರೆ. ಆದರೆ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇರೋದು ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯ ಬಜೆಟ್ ಘೋಷಣೆ ಮಾಡುವಾಗ ಇದಕ್ಕೆ ನಾಂದಿ ಹಾಡಿದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಕನಿಷ್ಠ 3 ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅವುಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ನಂತರ ಶಿಕ್ಷಣ ಸಲಹೆಗಾರರಾದ ಪ್ರೊಫೆಸರ್ ಡಾಕ್ಟರ್ ದೊರೆಸ್ವಾಮಿ ಅವರು ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಆಸಕ್ತಿ ತೆಗೆದುಕೊಂಡು ಎಲ್ಲ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇದು ಉನ್ನತ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಕೈ ಹಿಡಿಯುವ ಒಂದು
ಅತ್ಯುತ್ತಮ ನಿದರ್ಶನ. ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು, ಆದರೆ ಈಗ ಆಗ್ತಾ ಇರೋದು ಭಾಳ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಸಚಿವ ಸಂಪುಟದ ಎಲ್ಲ ಸನ್ಮಾನ್ಯ ಸಚಿವರುಗಳು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ಶಾಲೆಗಳನ್ನು ಹೇಳಿದರೆ, ಅನೇಕ ಮಂದಿ 10 ಶಾಲೆಗಳ ತನಕ ಒಂದೇ ವರ್ಷದಲ್ಲಿ ದತ್ತು ತೆಗೆದುಕೊಂಡು ಅವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ಎಲ್ಲ ಶಾಸಕರು ಕೂಡ ಶಾಲೆಗಳನ್ನು ಈಗಾಗಲೇ ಆಯ್ಕೆ ಮಾಡಿ ನಮ್ಮ ಇಲಾಖೆಗೆ ತಿಳಿಸಿದ್ದಾರೆ. ಅವರು ಕೂಡ ಬಹಳ ಉತ್ಸುಕತೆಯಿಂದ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಉತ್ಸಾಹ ಕಂಡು ಬಂದದ್ದು ಈ ಉನ್ನತ ಶಿಕ್ಷಣದ ಪ್ರತಿನಿಧಿಗಳಾದ ಕುಲಪತಿಗಳ ಹಂತದಲ್ಲಿ. ಉಪಕುಲಪತಿಗಳು, ಕುಲಪತಿಗಳು, ಕುಲಾಧಿಪತಿಗಳು ಹಾಗೂ ಸ್ವಾಯತ್ತ ಶೈಕ್ಷಣಿಕ ಸಂಸ್ಥೆಗಳು ಸಹ ಇದರಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಈ ದಿನ ಈ ಒಂದು ಉತ್ತಮ ಅಥವಾ ಪವಿತ್ರ ಕಾರ್ಯ ಅಂತ ಹೇಳ್ಬೋದು. ಈ ಪವಿತ್ರ ಕಾರ್ಯಕ್ಕೆ ನಾಂದಿಯನ್ನು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಮಾಡಲಿಕ್ಕೆ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಅದಕ್ಕಾಗಿ ನಾನು ಪ್ರಥಮವಾಗಿ ಇಲಾಖೆ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದಿಸುತ್ತಾ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು, ಈ ಕಾರ್ಯಕ್ರಮವನ್ನು ಅವರ ಒಂದು ಘನ ಉಪಸ್ಥಿತಿಯಲ್ಲಿ ಅಚ್ಚುಕಟ್ಟಾಗಿ ನೆರವೇರಬೇಕು ಅಂತ ಅವರನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇದೇ ರೀತಿ ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡುವ ಇನ್ನೊಬ್ಬರು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಸಾಹೇಬರು. ಅವರು ನಿರಂತರವಾಗಿ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯರು ಕೂಡ ಈಗಾಗಲೇ ದತ್ತುಗಳನ್ನು ತೆಗೆದುಕೊಂಡು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಿಂದ ದತ್ತು ಸ್ವೀಕಾರ ಪತ್ರಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ಎಲ್ಲ ಸಚಿವರುಗಳು, ಶಾಸಕರು ಹಾಗೂ ಕುಲಪತಿಗಳು. ಮತ್ತು ಈಗ ನಮ್ಮ ಇನ್ನೋರ್ವ ಹಿರಿಯ ಸಚಿವರು ಆದ ಸನ್ಮಾನ್ಯ ರಾಮುಲು ಸಾಹೇಬರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ, ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಶಿಕ್ಷಣ ರಂಗಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರ್ಷದ್ ರಿಜ್ವಾನ್ ಅವರು, ಸ್ಥಳೀಯ ಶಾಸಕರು, ಈ ಕ್ಷೇತ್ರದ ಶಾಸಕರು, ಅವರು ವಹಿಸ್ಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಸಚಿವರು, ಶಿಕ್ಷಣ ಸಚಿವರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಸ್ಫೂರ್ತಿದಾಯಕರಾದ ಸನ್ಮಾನ್ಯ ಸುರೇಶ್ ಕುಮಾರ್ ಅವರನ್ನು ಕೂಡ ನಾನು ಔಪಚಾರಿಕವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರೂವಾರಿ ಹಾಗೂ ಅದರ ಇಂದಿನ ಸ್ಫೂರ್ತಿ ಅಂದರೆ ಪ್ರೊಫೆಸರ್ MR ದೊರೆಸ್ವಾಮಿ ಅವರು. ಸ್ವತಃ ದೊಡ್ಡ ವಿದ್ಯಾಸಂಸ್ಥೆ, ಒಂದು ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಶಾಸಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಅಪಾರ ಅನುಭವದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಶಿಕ್ಷಣ ಸಲಹೆಗಾರರಾಗಿ ಕೂಡ ಭಾಳ ಉಪಯುಕ್ತವಾದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೂ ಅನೇಕ ಸಚಿವರುಗಳು, ಶಾಸಕರುಗಳು ಕೂಡ ಈ ಸಭೆಗೆ ಆಗಮಿಸಲಿದ್ದಾರೆ. ಶ್ರೀಯುತ ನಿರಾಣಿ ಸಾಹೇಬರು ಎದುರುಗಡೆ ಕಾಣ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುಮಾರು 20 ವಿವಿಧ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಉಪಕುಲಪತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದನ್ನು ನೋಡಿದರೆ ಬಹುಶಃ ನಮಗೆ ಬೇಕಾದ ಎಲ್ಲ ರೀತಿಯ ಇನ್ಪುಟ್ ಮತ್ತು ಕೈ ಹಿಡಿಯುವಂಥ ಕೆಲಸ ಆಗುತ್ತೆ ಅನ್ನೋ ಒಂದು ಉತ್ಸಾಹ ತುಂಬಿದ್ದಾರೆ. ಆ ಎಲ್ಲ ಕುಲಾಧಿಪತಿಗಳಿಗೆ, ಕುಲಪತಿಗಳಿಗೆ, ಉಪಕುಲಪತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಸಾಹೇಬರು ಇಲ್ಲಿದ್ದಾರೆ. ಅವ್ರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸುಮಾರು 10 ಸ್ವಾಯತ್ತ ಶಿಕ್ಷಣ ಸಂಸ್ಥೆಗಳು, ಇವರು ಒಂದು ರೀತಿ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ಇರೋಂತಹ ಸಂಸ್ಥೆಗಳು. ಈ ಸ್ವಾಯತ್ತ ಸಂಸ್ಥೆಗಳ ಮುಖ್ಯಸ್ಥರುಗಳು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಶಾಲೆಗಳನ್ನು ದತ್ತು ಸ್ವೀಕರಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿರುವ ಎಲ್ಲ ಸಹೃದಯರಿಗೂ, ಅಧಿಕಾರಿಗಳಿಗೂ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ
ಅವರ ಪಾತ್ರ ಬಹಳ ಮುಖ್ಯ. ಈ ಸಂದೇಶವನ್ನು ಇಡೀ ರಾಜ್ಯಕ್ಕೆ ತಲುಪಿಸಿ ಯಾರ್ಯಾರು ದಾನಿಗಳಿದ್ದಾರೆ, ಉದಾರ ಮನಸ್ಸಿನವರಿದ್ದಾರೆ, ಅವರು ಈ ಸರ್ಕಾರಿ ಶಾಲೆಗಳನ್ನು ಬಲಪಡಿಸೋದಕ್ಕೆ ಸಹಕಾರ ಕೊಡೋ ರೀತಿ ಸಂದೇಶವನ್ನು ತಲುಪಿಸಬೇಕಾಗಿದೆ. ಆ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರಿಗೂ ಸಂದರ್ಭದಲ್ಲಿ ಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ಎಲ್ಲವನ್ನೂ ನೀಡಿದ ಸಮಾಜಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಋಣಮುಕ್ತರಾಗಬೇಕೆಂಬ ಹಂಬಲದಿಂದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆಯಲು ಮುಂದೆ ಬಂದಿರುವ ಕೊಡುಗೈ ದಾನಿಗಳು, ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸವಿನಯ ಕೋರಿಕೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೈ ಜೋಡಿಸಬೇಕೆಂದು ಮನವಿ ಮಾಡಿಕೊಳ್ತಿದ್ದೇವೆ. ದೀಪದಿಂದ ದೀಪ ಹಚ್ಚಿ ಕತ್ತಲೆಯನ್ನು ಹೊರದೂಡುವ ಬೆಳಕನ್ನು ಚೆಲ್ಲುವಂತೆ ಈ ಕಾರ್ಯಕ್ರಮದ ಸದುದ್ದೇಶವು ಎಲ್ಲೆಡೆ ಪಸರಿಸಲಿ ಎಂದು ಶುಭ ಹಾರೈಸಿ ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ಗಣ್ಯಮಾನ್ಯರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿ ಪ್ರತಿಭಾವಂತರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿರುವ ಕರ್ನಾಟಕದ ಪ್ರಸಿದ್ಧ ಶೈಕ್ಷಣಿಕ ಸಂಸ್ಥೆಯಾದ PES ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರು ಹಾಗೂ ಇಂದಿನ ಕಾರ್ಯಕ್ರಮದ ರೂವಾರಿಗಳು ಆಗಿರುವ ಸನ್ಮಾನ್ಯ ಶ್ರೀ ಪ್ರೊಫೆಸರ್ MR ದೊರೆಸ್ವಾಮಿರವರು ಸಾಹೇಬ್ರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಸರ್, ಪ್ರೊಫೆಸರ್ MR ದೊರೆಸ್ವಾಮಿರವರು. ಸರ್, ದಯವಿಟ್ಟು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂತ ಕೇಳ್ಕೊಳ್ತಾ ಇದ್ದೇವೆ ಸರ್. ಪ್ಲೀಸ್. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಯಡಿಯೂರಪ್ಪನವರೇ, ಉಪ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರಿಗೂ ತುಂಬ ಪ್ರೀತಿ ಪಾತ್ರರಾದಂಥ ಶ್ರೀ ಗೋವಿಂದ ಎಂ ಕಾರಜೋಳರವರೇ, ಬಿ ಶ್ರೀರಾಮುಲು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ದಯಮಾಡಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ಶ್ರೀಮಾನ್ ಸುರೇಶ್ ಕುಮಾರ್ ಅವರೇ ಮತ್ತು
ಎಲ್ಲ ವಿಧದಲ್ಲೂ ಸಹ ನಮಗೆ ಸಹಕಾರವನ್ನಿತ್ತು. ಈ ದತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಆಗೋದಕ್ಕೆ ಸಹಕರಿಸ್ತಾ ಇರತಕ್ಕಂಥ SR ಉಮಾಶಂಕರ್ ಪ್ರಧಾನ ಕಾರ್ಯದರ್ಶಿಗಳೇ, ಆಯುಕ್ತರಾದಂಥ ಅನ್ಬುಕುಮಾರ್ ಅವರೇ, ರಾಜ್ಯ ಯೋಜನಾ ನಿರ್ದೇಶಕರಾದಂಥ ಶ್ರೀಮತಿ ದೀಪಾರವರೇ, 34 ಯೂನಿವರ್ಸಿಟಿ ಚಾನ್ಸಲರ್ಸ್, ಕುಲಾಧಿಪತಿಗಳು ಮತ್ತು ಕುಲಪತಿಗಳು, ರಿಜಿಸ್ಟ್ರಾರ್ಸು, ಈ ಒಂದು ವಿಶೇಷವಾದಂಥ ಒಂದು ಸಮಾರಂಭ ಇದು. ಯಾಕೆಂತ ಹೇಳಿದರೆ ಇಷ್ಟು ಜನ ಕುಲಾಧಿಪತಿಗಳು, ಕುಲಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ವಿಶೇಷ. ನಮ್ಮ ಈ ಅಧ್ಯಕ್ಷತೆ ವಹಿಸ್ತಿರತಕ್ಕಂಥ ರಿಜ್ವಾನ್ ಅರ್ಷಾದ್ ಮಾನ್ಯ ಶಾಸಕರು, ಶಿವಾಜಿನಗರ, ಮತ್ತು ಶಿಕ್ಷಣದಲ್ಲಿ ಆಸಕ್ತಿ ಇರತಕ್ಕಂಥ ಶಿಕ್ಷಣ ಪ್ರಿಯರೇ, ಈ ಕರ್ನಾಟಕದಲ್ಲಿ ನಮ್ಮ ನೂತನ ಸರ್ಕಾರ ಶ್ರೀಮಾನ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಂದ ನಂತರ ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದರು. ಶಿಕ್ಷಣ ಸುಧಾರಣಾ ಸಲಹೆಗಾರನಾಗಿ ನೇಮಕ ಮಾಡಿದರು. ಅವರಿಗೆ ನಾನು ತುಂಬ ನಿಮ್ಮೆಲ್ಲರ ಪರವಾಗಿ ಆಭಾರಿಯಾಗಿದ್ದೀನಿ. ಇದಾದ ನಂತರ ನನ್ನ 45 ವರ್ಷದ ಶಿಕ್ಷಣ ಪ್ರಯಾಣದಲ್ಲಿ ನನಗೆ ತುಂಬ ಪ್ರಿಯವಾದಂಥದ್ದು ಪ್ರಾಥಮಿಕ ಶಿಕ್ಷಣ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಶಿಕ್ಷಣದಲ್ಲಿ ಏನೇ ಬದಲಾವಣೆ ಆಗಬೇಕಾದರೂ, ಏನೇ ಸುಧಾರಣೆ ಆಗಬೇಕಾದರೂ, ಗುಣಮಟ್ಟವನ್ನು ನಾವು ಅಪೇಕ್ಷೆ ಮಾಡಬೇಕಾದರೂ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ. ಸರ್ವೇಪಲ್ಲಿ ರಾಧಾಕೃಷ್ಣರವರು ಭಾರತದ ಭವಿಷ್ಯ ರೂಪುಗೊಳ್ಳೋದು ಇಲ್ಲಪ್ಪ ಅಂತ ಹೇಳಿದ್ರೆ ತರಗತಿಯ ಕೊಠಡಿಯಲ್ಲಿ ಅಂತ ಹೇಳಿದ್ದಾರೆ. ದಿ ಡೆಸ್ಟಿನಿ ಆಫ್ ದಿ ಕಂಟ್ರಿ ಈ ಶೇಪ್ಡ್ ಇನ್ ದಿ ಕ್ಲಾಸ್ ರೂಮ್ಸ್ ಅಂತ ಹೇಳಿದ್ದಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಶಿಕ್ಷಣ ಎಂಬತಕ್ಕಂಥದ್ದು ನೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ, ರಾಷ್ಟ್ರವನ್ನು ಕಟ್ಟತಕ್ಕಂಥ ಒಂದು ಚಟುವಟಿಕೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇದೆಲ್ಲವೂ ಸಹ ನಾವು ಗಮನಿಸಿದಾಗ ಕರ್ನಾಟಕದಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದೆ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗುತ್ತೆ. ಪ್ರಾಥಮಿಕ ಶಿಕ್ಷಣ ಆಗ್ಬೋದು, ಉನ್ನತ ಶಿಕ್ಷಣ ಆಗ್ಬೋದು. ಆದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ತುಂಬ 45,000 ಸರ್ಕಾರಿ ಶಾಲೆಗಳಿದೆ. ಇದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಬೆಳೆಸಿರೋದಕ್ಕೆ ಸರ್ಕಾರವನ್ನು ನಾವೆಲ್ಲರೂ ಅಭಿನಂದಿಸಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿಗೂ ಖಾಸಗಿ ಸಂಸ್ಥೆಗಳು ಬೇಕಾದಷ್ಟು ಬೆಳೆದಿದ್ರೂ ಸಹ ದೊಡ್ಡ ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಗಳು ಪ್ರಾರಂಭ ಆಗಿದ್ರೂ ಸಹ ನಮ್ಮ ರೈತಾಪಿ ಜನ ಮಕ್ಕಳು, ಬಡವರ ಮಕ್ಕಳು 85% ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲಪ್ಪ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ತುಂಬ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಈ 85% ವಿದ್ಯಾರ್ಥಿಗಳ ಯೋಗಕ್ಷೇಮ ನೋಡ್ಕೋಬೇಕಾಗಿರ್ತಕ್ಕಂಥದ್ದು
ಸರ್ಕಾರದ ಜವಾಬ್ದಾರಿನೇ ಅಲ್ಲ. ಸಂವಿಧಾನದ ಪ್ರಕಾರ ಸರ್ಕಾರದ ಜವಾಬ್ದಾರಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಖಾಸಗಿಯವರು ಸಹ ಕೈಗೂಡಿಸಬೇಕಾಗಿರ್ತಕ್ಕಂಥ ತುಂಬ ಅತ್ಯವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ಮಾಧ್ಯಮ ಮಿತ್ರರು ಇದ್ದಾರೆ, ಅವರು ಸಹ ತುಂಬ ಉತ್ಸಾಹವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ 45,000 ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳೇನಿದೆ ನಮ್ಮಲ್ಲಿ, ಇದರಲ್ಲಿ ಕಡೆ ಪಕ್ಷ 70% ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ನಾವೇನು ಕರಿತೀವಿ, ಇದರ ಒಂದು ಕುಂದುಕೊರತೆ ಇದೆ. ಅದು ನಿಮಗೆಲ್ರಿಗೂ ಸಹ ಇದನ್ನು ಈ ಪಟ್ಟಿಯನ್ನು ಕೊಡ್ತೀವಿ. ಮೂಲಭೂತ ಸೌಕರ್ಯಗಳ ಏನೇನು ಆಗಬೇಕಾಗಿರ್ತಕ್ಕಂಥದ್ದು ಅಂತ ನಮ್ಮ ಸ್ನೇಹಿತರೆಲ್ಲರೂ ನಿಮಗೆ ಕೊಡ್ತಾರೆ. ಈಗ ಇದು ಅತ್ಯವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಅಂತ ನಾನು ಅಂದ್ಕೊಂಡೆ. ನಾನು ಅಂದ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನನ್ನ ಮನವಿಯನ್ನು ಅವರ ಮುಂದೆ ಇಟ್ಟೆ. ನಿಮ್ಮ 2020 ಆಯವ್ಯಯದಲ್ಲಿ ಈ ಒಂದು ಸರ್ಕಾರಿ ಶಾಲೆಗಳನ್ನು ಪ್ರತಿಯೊಬ್ಬ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ದತ್ತಿಗೆ ತಗೋಬೇಕು, ಕಡೆ ಪಕ್ಷ 3 ಶಾಲೆಗಳನ್ನು ಅಂತ ನಾನು ಮನವಿ ಮಾಡಿಕೊಂಡೆ. ಇದು ನನ್ನ ಮೊದಲನೇ ಈ ಒಂದು ಸುಧಾರಣೆ ಸಲಹೆ ನಾನು ಕೊಟ್ಟಿರ್ತಕ್ಕಂಥದ್ದು. ನನಗೆ ತುಂಬ ಸಂತೋಷವಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ 2020ರಲ್ಲಿ ಬಡ್ಜೆಟ್ನಲ್ಲಿ ಈ ಒಂದು ಎಲ್ಲ ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು, ಪಾರ್ಲಿಮೆಂಟು ಸದಸ್ಯರು ಮತ್ತು ಈ ರಾಜ್ಯಸಭಾ ಸದಸ್ಯರು ಇವರೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಬೇಕು. ಅವರವರ ಕ್ಷೇತ್ರದಲ್ಲಿ ಅವರು ಮಾದರಿ ಈ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಮಾದರಿ ಶಾಲೆಗಳನ್ನಾಗಿ ಮಾಡಬೇಕು ಅಂತ ಈ ಒಂದು ಆಯವ್ಯಯದಲ್ಲಿ ಸೇರಿಸಿದರು. ಮುಖ್ಯಮಂತ್ರಿಗಳಿಗೆ ಈ ಒಂದು ಬಹಳ ದೊಡ್ಡ ಸುಧಾರಣೆ ಆಯವ್ಯಯದಲ್ಲಿ ಸೇರಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸ್ತಾ ಇದ್ದೀನಿ. ಇದು ವಿಷಯ ಚಿಕ್ಕದಾಗಿರ್ಬೋದು, ಇದರ ಪರಿಣಾಮ ಬಹಳ ದೂರದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದರೆ ಬಹಳ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡತಕ್ಕಂಥ ಒಂದು ಸುಧಾರಣೆ ಅಂತ ನಾನು ಭಾವಿಸಿದ್ದೀನಿ. ಆಯವ್ಯಯದಲ್ಲಿ ಬಂದ ಮೇಲೆ ನನ್ನ ಕ್ಷೇತ್ರ ವಿದ್ಯಾಕ್ಷೇತ್ರ. ನಾನು ಅಂದ್ಕೊಂಡೆ ವಿದ್ಯಾಕ್ಷೇತ್ರದಿಂದ ಘಟಾನುಘಟಿಗಳಿದ್ದಾರೆ. ಅವರ ಜೀವನ ಪರ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥವರು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥವರು, ಬೆಳೆಸಿರ್ತಕ್ಕಂಥವರು, ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂಥವರು, ಸಮಾಜದ ಬಗ್ಗೆ ಕಾಳಜಿ ಇರತಕ್ಕಂಥವರು ಸಾಕಷ್ಟು ಕರ್ನಾಟಕದಲ್ಲಿದ್ದಾರೆ. ನಾನು ಅವರಲ್ಲಿ ಒಂದು ಮನವಿ ಮಾಡಿಕೊಂಡೆ. ಎಲ್ಲ ವೈಸ್ ಚಾನ್ಸಲರ್ಸ್ನಲ್ಲಿ ಒಂದು ಮನವಿ ಮಾಡಿಕೊಂಡೆ. ನೀವೆಲ್ಲರೂ ಸಹ 10 ಸರ್ಕಾರಿ ಶಾಲೆಗಳನ್ನು ನಿಮ್ಮ ಪ್ರದೇಶದಲ್ಲಿ, ದಾವಣಗೆರೆ ಯೂನಿವರ್ಸಿಟಿ ಇದ್ದರೆ ದಾವಣಗೆರೆ, ಶಿವಮೊಗ್ಗ ಯೂನಿವರ್ಸಿಟಿ ಶಿವಮೊಗ್ಗ, ಮೈಸೂರು ಯೂನಿವರ್ಸಿಟಿ ಇದ್ದರೆ ಮೈಸೂರು, ಆಯಾ ಕ್ಷೇತ್ರಗಳಲ್ಲಿ ನೀವು 10 ಸ್ಕೂಲ್ಗಳನ್ನು ತಗೊಂಡು ಆ 10 ಸ್ಕೂಲ್ಗಳನ್ನು ಸಹ ಮಾದರಿ ಶಾಲೆಗಳನ್ನಾಗಿ ನೀವು ಪರಿವರ್ತನೆ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಂಡೆ. ನನಗೆ ತುಂಬ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ಈ ಸಂತೋಷದ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ. ನಾನು ಯಾರ್ಯಾರಲ್ಲಿ ಮನವಿ ಮಾಡಿಕೊಂಡಿದ್ದೀನಿ, ಬಹುತೇಕ ಮಂದಿ ಅದರಲ್ಲಿ ತುಂಬ ಸಂತೋಷವಾಗಿ ನನಗೆ ಕಾಗದಗಳು ಬರೆದರು. ತುಂಬ ಉತ್ತಮವಾದಂಥ ಒಂದು ಕೆಲಸ ತಾವು ತಗೊಂಡಿದ್ದೀರಿ, ನಿಮ್ಮ ಜೊತೆಗೆ ನಾವಿರ್ತೀವಿ. ಖಂಡಿತವಾಗಿಯೂ 10 ಶಾಲೆ ಅಲ್ಲ,
15 ಶಾಲೆಗಳನ್ನು ನಾವು ದತ್ತಕ್ಕೆ ತಗೊಳ್ತೀವಿ ಅಂತ ಹೇಳಿ ಸುಮಾರು 35 ವಿಶ್ವವಿದ್ಯಾಲಯಗಳು ಇವತ್ತು ನಮ್ಮ ಜೊತೆಗೆ ಬಂದಿವೆ. ಅವರೆಲ್ಲರೂ ಸಹ ಅವರು ಇಲ್ಲಿ ಕೂತಿರ್ತಕ್ಕಂಥದ್ದು ತುಂಬ ಸಂತೋಷ. ಇವರೆಲ್ಲ ಸರಸ್ವತಿ ಪುತ್ರರು. ನಾಡಿನ ನಮ್ಮ ಭಾಷೆಯ ಇವತ್ತು ಕನ್ನಡ ಉಳಿಬೇಕು ಅನ್ನತಕ್ಕಂಥ ಒಂದು ಅಭಿಪ್ರಾಯ ನಮಗಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು. ಈ ದೃಷ್ಟಿಯಿಂದ ನೀವು ತುಂಬ, ನಾನು ಪ್ರತಿಯೊಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ತುಂಬ ನಮ್ರತೆಯಿಂದ ತಾವೇನು ಸ್ಪಂದಿಸಿದಿರಿ, ಇದಕ್ಕೆ ನಿಮ್ಮೆಲ್ಲರಿಗೂ ಸಹ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದೀರಿ. ಕರ್ನಾಟಕ ಶಿಕ್ಷಣದಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸೋದಕ್ಕೆ ನೀವು ಸಹಕಾರ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಾನ್ಯ ಮಂತ್ರಿಗಳಾದ ಸುರೇಶ್ ಕುಮಾರ್ ಅವರಲ್ಲಿ ಮತ್ತು ಕಾರಜೋಳರವರಲ್ಲಿ ನನ್ನೊಂದು ಮನವಿ ಇದೆ, ಭಾಳ ಮುಖ್ಯವಾದಂಥ ಮನವಿ. ನಮ್ಮಲ್ಲಿ ಸುಮಾರು 600ರಿಂದ 700 IT ಕಂಪನಿಗಳು. ನಿಮಗೆಲ್ಲರಿಗೂ ಗೊತ್ತು, ದಿ ಬ್ಯಾಂಗ್ಳೂರ್ ಇಸ್ ದಿ ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೀವಿ. ಈ 600-700 IT ಕಂಪನಿಗಳಲ್ಲಿ CST ಈಗ ಅದು ಕಾನೂನುಬದ್ಧವಾಗಿ ಅವರು 2% ಈ ಥರದ ಕಾರ್ಯಕ್ರಮಗಳಿಗೆ ಅವರು ಕೊಡಬೇಕು ಅಂತ ಇದೆ, ನಿಬಂಧನೆ ಇದೆ. ಈ ನಿಬಂಧನೆ ಪ್ರಕಾರ ಕೆಲವರು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರ ಒಬ್ಬರು ಇಬ್ಬರು ಹೆಸರು ಹೇಳೋ, ಕೆಲವ್ರನ್ನ ಬಿಡೋ ಚೆನ್ನಾಗಿರೋಲ್ಲ. ಕೆಲವರು ಈಗಾಗಲೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಈ ಸಂದರ್ಭದಲ್ಲಿ ಶುಭ ಸಂದರ್ಭ, ತುಂಬ ಸಂತೋಷದ ವಾತಾವರಣ. ಮುಖ್ಯಮಂತ್ರಿಗಳು ಸಹ ಇವತ್ತಿನ ದಿವಸ ತುಂಬ ನಮ್ಮ ಜೊತೆಗೆ ನೋಡಿ, ಅವರಿಂದ ಕಲಿಬೇಕಾಗಿರೋದು ತುಂಬ ಇದೆ. ನಾವು 10:30 ಅಂದರೆ 10:30. ನಾವು ನಮ್ಮ ಕಾಲವನ್ನು ಅವ್ರು ಬಂದ ಕಾಲಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಪಂಕ್ಚುಯಾಲಿಟಿ ಇದೆಲ್ಲ ಸಹ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಈಗಿನ ಯಂಗ್ಸ್ಟರ್ಸು ಸಹ ನಾವು ಕಲ್ತ್ಕೋಬೇಕಾಗಿರ್ತಕ್ಕಂಥ ನಿಮ್ಮಿಂದ ಬಹಳ ಇದೆ. ಇದರಲ್ಲಿ ಪಂಕ್ಚುಯಾಲಿಟಿ ಒಂದೊಂದು. ಈ ಪಂಕ್ಚುಯಾಲಿಟಿ ಅಂತ ಹೇಳಿದರೆ ಅವರ ಕಾರ್ಯ ಪ್ರವೃತ್ತಿ ಏನಿದೆ ಅದು ಸೂಚಕ. ಆ ದೃಷ್ಟಿಯಿಂದ ನಾವು ಅನೇಕ ಮುಖ್ಯಮಂತ್ರಿಗಳ ಸಮಾರಂಭಗಳಿಗೆ ಹೋಗ್ತೀವಿ. ಹೋಗುವಾಗಲೇ ಸಿದ್ಧ ಮಾಡ್ಕೊಂಡು ಹೋಗಿರ್ತೀವಿ. ಹಾಗಿದ್ರು 1 ಗಂಟೆ ತಡವಾಗಿ ಬರ್ತಾರೆ, 2 ಗಂಟೆ ತಡವಾಗಿ ಬರ್ತಾರೆ ಅಂತ. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮ ಆಗಲಿ ಕಾಲಕ್ಕೆ ಸರಿಯಾಗಿರ್ತಾರೆ ಅಂತ. ಕಾರ್ಯಕ್ರಮಕ್ಕೆ ಅಲ್ಲ, ಯಾವುದೇ ಕೆಲಸಕ್ಕಾಗಲಿ, ಯಾವುದೇ ನೀವು ಪ್ರಗತಿಪರವಾದಂಥ ಒಂದು ಸೂಚನೆಯನ್ನು ಅವರಿಗೆ ಸಲಹೆಯನ್ನು ಕೊಡಿ, ತಕ್ಷಣ ಸ್ಪಂದಿಸ್ತಾರೆ. ನನ್ನ ಚಿಕ್ಕ ಅನುಭವ, 15 ವರ್ಷಗಳ ಅನುಭವ ನನಗೆ, ಯಾವುದೇ ಪ್ರಗತಿಪರವಾದಂಥ ಜನಕ್ಕೆ ಉಪಯೋಗವಾಗುವಂಥ ಒಂದು ಸಲಹೆಯನ್ನು ಕೊಟ್ಟರೆ ಅದನ್ನು ಅವರು ತುಂಬ, ಅದು ನಾಳೆ ಅಂತ ಹೇಳೋಲ್ಲ, ತಕ್ಷಣ ಸ್ಪಂದಿಸ್ತಾರೆ. ನಾನು ಈ ಒಂದು ಸಭೆಯನ್ನು ನಮ್ಮ ಎಲ್ಲ ವಿಶ್ವವಿದ್ಯಾನಿಲಯಗಳು ತುಂಬ ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿದೆ. ಅವರಿಗೆ ಈ ದತ್ತು ಸ್ವೀಕಾರದ ಪತ್ರವನ್ನು ತಾವು ಕೊಟ್ಟು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಂಡಾಗ ಅವರು, ನಾನು ಸುರೇಶ್ ಕುಮಾರ್ ಅವರು ಇಬ್ಬರು ಹೋಗಿ ಕೇಳಿಕೊಂಡು ಅವರು ತುಂಬ ಖಂಡಿತವಾಗಿಯೂ ಸಹ ಬರ್ತೀನಿ, ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯಗಳ ಜೊತೆಗೆ ಮಾಧ್ಯಮ ಮಿತ್ರರು, ಕನ್ನಡಪ್ರಭ ಮತ್ತು ಕನ್ನಡಪ್ರಭ ನಮ್ಮ ಹೆಗ್ಡೆಯವರು ಏನಿದ್ದಾರೆ, ಅವರು ಮೊದಲನೇ ದಿವಸದಿಂದಲೂ ಸಹ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಧರ್ಮಸ್ಥಳದವರು ನಮ್ಮ ಜೊತೆಗಿದ್ದಾರೆ. ಇನ್ನು ಅದಕ್ಕಿಂತ ನಮಗೇನು ಬೇಕು ಹೇಳಿ? ಏನು ಚಪ್ಪಾಳೆನೇ ಇಲ್ವೇ? ಈ ಎಲ್ಲ
ಧರ್ಮಸ್ಥಳದವರು ಆಗ್ಬೋದು. ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ಎಲ್ಲ ಸ್ಪಿರಿಚುವಲ್ ಸೆಂಟರ್ಸು, ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಇದು ವಿಶೇಷವಾದಂಥದ್ದು ಕರ್ನಾಟಕದಲ್ಲಿ ನಾನು ನೋಡಿರ್ತಕ್ಕಂಥದ್ದು. ಡೆಲ್ಲಿನಲ್ಲಿ ವಿಶೇಷವಾದಂಥ ಒಂದು ಪ್ರಯತ್ನ ಮಾಡಿ ಡೆಲ್ಲಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲೆಗಳು, ಮಾಧ್ಯಮಿಕ ಶಾಲೆಗಳನ್ನು ಮಾದರಿ ಶಾಲೆಗಳಾಗಿ ಪರಿವರ್ತನೆ ಮಾಡಿದ್ದಾರೆ. ಆಂಧ್ರದಲ್ಲಿ ಆಂಧ್ರದ ಸರ್ಕಾರವೂ ಸಹ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದೆ. ನಮಗೆ ಒಳ್ಳೆಯ ನಾಯಕರು ಸಿಕ್ಕಿದ್ದಾರೆ, ಅನುಭವಸ್ಥರು, ಆಸಕ್ತಿ ಇರತಕ್ಕಂಥವರು ಮತ್ತು ಸ್ಪಂದಿಸ್ತಕ್ಕಂಥವರು. ಇದರ ಪ್ರಗತಿಯನ್ನು ಕಾಣಬೇಕು ಅಂತ ನಮ್ಮೆಲ್ಲರಿಗಿಂತ ಹೆಚ್ಚಿನ ಆಸಕ್ತಿ, ಉತ್ಸಾಹ ಇರತಕ್ಕಂಥ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಇವರ ಕಾಲದಲ್ಲಿ ಈ 45,000 ಪ್ರಾಥಮಿಕ ಶಾಲೆಗಳೇನಿದೆ, ಈ ಎಲ್ಲ ಶಾಲೆಗಳನ್ನು ಸಹ ಖಾಸಗಿ ಶಾಲೆಗಳಿಗಿಂತ ಉತ್ತಮಪಡಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದಕ್ಕೆ ಅವರ ಆಶೀರ್ವಾದ ಇದೆ, ಬೆಂಬಲ ಇದೆ. ಸರ್ಕಾರದ ಎಲ್ಲ ಸವಲತ್ತುಗಳು ನಮಗೆ ಅವರ ಒದಗಿಸ್ತಕ್ಕಂಥದ್ದು ಕೊಡ್ತಾರೆ. ಉದಾಹರಣೆಗೆ ಈ ಮೂಲಭೂತ ಸೌಕರ್ಯಗಳು ಅಂತ ನಾನು ಹೇಳಿದೆ, 2 ಕೆಲಸ ಆಗಬೇಕಾಗಿದೆ ಸರ್ಕಾರದ ಶಾಲೆಗಳಲ್ಲಿ. ಕೆಲವು ಉತ್ತಮವಾದ ಕೆಲಸ ಮಾಡ್ತಾ ಇದೆ, ಆದರೆ ಸೌಲಭ್ಯಗಳ ವಂಚಿತೆಯಿಂದ ಅನೇಕ ಶಾಲೆಗಳು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಒಂದೇ ಒಂದು ನಿಮಿಷ ಓದ್ಬಿಡ್ತೀನಿ ಏನೇನು ತಾವು ಮಾಡಬೇಕು. ಈಗ ದತ್ತಿಗೆ ಸ್ವೀಕಾರ ಮಾಡಿದ್ದೀರಿ, ನೀವು ಮುಂದೆ ಏನೇನು ಮಾಡಬೇಕು ಈ ಶಾಲೆಗಳಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇದು ಸುರಕ್ಷಿತ ಕುಡಿಯುವ ನೀರು, ಶೌಚಾಲಯ ಬಾಲಕಿಯರಿಗೆ ಪ್ರತ್ಯೇಕ, ಅಧ್ಯಾಪಕರು ಬೇಡಿಕೆಗೆ ಅನುಗುಣವಾಗಿ, ತರಗತಿ ಕೊಠಡಿಗಳು, ಗ್ರಂಥಾಲಯ, ಇವೆಲ್ಲ ಸಹ ದೊಡ್ಡ ಪಟ್ಟಿ ಇದೆ. ಕಾಲದ ಅಭಾವದಿಂದ ಇದೆಲ್ಲ ನಿಮಗೆ ಈ ಪಟ್ಟಿಯನ್ನು ನಿಮಗೆ ಕೊಡಲಾಗುತ್ತೆ. ಇದನ್ನು ನೀವೆಲ್ಲರೂ ಸಹ ಇದನ್ನು ದಯವಿಟ್ಟು ಫಸ್ಟ್ ಫೇಸು, ಸೆಕೆಂಡ್ ಫೇಸ್ ಅಂತ ಮಾಡಿದ್ವಿ, ಅದರ ಪ್ರಕಾರ ಮಾಡಿ ಅಂತ ಹೇಳಿ. ಕಡೇ ಒಂದು ಮಾತು, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕನ್ನಡಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಈ ಜ್ಞಾನಪೀಠ ಪ್ರಶಸ್ತಿ ಬಂದಿರೋರ ಯಾವ ಕನ್ನಡ ಶಾಲೆಯಲ್ಲಿ ಓದಿದ್ದಾರೆ ಆ ಶಾಲೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅದನ್ನೆಲ್ಲವೂ ಮಾದರಿ ಶಾಲೆಗಳು ಮಾಡಬೇಕು ಅಂತ ನನ್ನ ಆಸೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಎರಡನೇದು, 100 ಶತಮಾನವನ್ನು ಪೂರ್ತಿ ಮಾಡಿರ್ತಕ್ಕಂಥ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಯಾವುದಿದೆ ಅದಕ್ಕೆ ಪ್ರತ್ಯೇಕವಾದಂಥ ಗಮನ ಕೊಡಬೇಕು ಅಂತ ಆಶಿಸಿ ಬಯಸಿ, ನಮ್ಮ ಶಿಕ್ಷಣ ಇಲಾಖೆಯವರು ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅವರಿಗೆ ನನ್ನ ಅಭಿನಂದನೆಗಳು ತಿಳಿಸಿ, ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ನಮಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ವಿಹಂಗಮ ನೋಟವನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಸ್ತಾಪಿಸಿದ ಶ್ರೀಯುತರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಗೋವಿಂದ ಎಂ ಕಾರಜೋಳ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಯಪೂರ್ವಕವಾಗಿ ಕೋರ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರೇ, ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು, ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಸುರೇಶ್ ಕುಮಾರ್ ಅವರೇ,
ಶಿಕ್ಷಣ ತಜ್ಞರು, ನಿಮ್ಮೆಲ್ಲರ ಹಿರಿಯರಾದ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಶ್ರೀರಾಮುಲು ಅವರೇ ಮತ್ತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಉಮಾಶಂಕರ್ ಅವರೇ, ಆಯುಕ್ತರಾದ ಅನೂಪ್ ಕುಮಾರ್ ಅವರೇ, ಯೋಜನಾ ನಿರ್ದೇಶಕರಾದ ಶ್ರೀಮತಿ ದೀಪಾ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರು, ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳೋದು ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ಸರ್ಕಾರವೂ ಕೂಡ ಇಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿರಲಿಲ್ಲ. ಈ ಸಮಾರಂಭದಲ್ಲಿ ಭಾಗವಹಿಸೋದಂದ್ರೆ ಒಂದು ಸಂತೋಷದ ಸಂಗತಿ. ಯಾಕೆ ಸಂತೋಷದ ಸಂಗತಿ ಅಂತ ಹೇಳ್ತೀನಿ ಅಂದ್ರೆ, ನಿನ್ನೆ ದಿನ ನನ್ನ ಹುಟ್ಟೂರಿಗೆ ಕರೆದಿದ್ರು, ಕಾರ್ಯಕ್ರಮಗಳು ಮಾಡಿದರು. ನಾನು ಓದುವಾಗ ಸುಮಾರು 65 ವರ್ಷದ ಹಿಂದೆ ಶಾಲೆನೇ ಇರಲಿಲ್ಲ. ಒಬ್ಬರು ದೇಶಪಾಂಡೆ ಫ್ಯಾಮಿಲಿ ಪುಣಾಕ್ ಶಿಫ್ಟ್ ಆಗಿದ್ದರು. ಅವ್ರ ಮನೆ ಖಾಲಿ ಇತ್ತು, ಅಲ್ಲಿ ಶಾಲೆ ನಡೆಸ್ತಾ ಇದ್ರು. ನಿನ್ನೆ ದಿನ ನನ್ನನ್ನು ಕರೆದಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಆ ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಜನೆ ಅಷ್ಟೇ ಅಲ್ಲದೆ ರೈತರ ಕೃಷಿ ಜಮೀನಿಗೆ ನೀರಾವರಿ ಯೋಜನೆಯೂ ಮಾಡಿಕೊಟ್ಟಿದ್ದೆ ಮತ್ತು ಅನೇಕ ಬೇಡಿಕೆಗಳನ್ನ ಶಾಲೆ, ಕಾಲೇಜು, ವಸತಿ ಶಾಲೆ ಮಾಡಿಕೊಟ್ಟದ್ರಿಂದ ನಿನ್ನೆ ನನಗೆ ಸನ್ಮಾನ ಮಾಡಿದರು. ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡಿದರು. ಆ ಕಿರೀಟ ನನಗೆ ಸಲ್ತಕ್ಕದ್ದಲ್ಲ, ಅದು ಸರ್ಕಾರಕ್ಕೆ ಸಲ್ತಕ್ಕದ್ದು. ಯಾಕಂದ್ರೆ ಸರ್ಕಾರದ ಮಂತ್ರಿಯಾಗಿ, ಶಾಸಕನಾಗಿ ಮಾಡಿರ್ತಕ್ಕಂಥ ಕೆಲಸ ಸಾರ್ವಜನಿಕ ಕೆಲಸ ಅದು. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತೀನಿ, ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತೀನಿ, ವಿಧಾನಸೌಧದೊಳಗೆ ಇಟ್ಕೊಂಡು ಬಿಡ್ರಿ, ತಂದು ಕೊಡ್ತೀನಿ. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಪ್ರಾಚೀನ ಕಾಲದ ಇತಿಹಾಸವನ್ನು ಓದಿದಾಗ ದೇಶದ ಉದ್ದಗಲಕ್ಕೂ ಗುರುಕುಲಗಳನ್ನು ಸ್ಥಾಪಿಸೋದರ ಮೂಲಕ ವಿದ್ಯಾದಾನ ಮಾಡ್ತಕ್ಕಂಥದ್ದು ಇತಿಹಾಸದ ಪುಟಗಳಿಂದ ನಾವು ಓದಿದ್ದೀವಿ. ಅನೇಕ ಜನ ಶರಣರು, ಸಂತರು, ಋಷಿಗಳು, ಮುನಿಗಳು ಗುರುಕುಲಗಳನ್ನು ಸ್ಥಾಪನೆ ಮಾಡಿ ವಿದ್ಯಾದಾನ ಮಾಡ್ತಾ ಇದ್ರು. ಇವತ್ತು ಸ್ವಾತಂತ್ರ್ಯ ಬಂದ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ನಾಡಿನ ಮಠಾಧೀಶರು ಬಹಳ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಜನ ಮಠಾಧೀಶರು, ಲಿಂಗಾಯತ ವೀರಶೈವ ಮಠಾಧೀಶರು ನಾಡಿನ ಉದ್ದಗಲಕ್ಕೂ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಬಡವರಿಗೆ, ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥವ್ರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು. ಅನ್ನದಾಸೋಹ, ಅಕ್ಷರದಾಸೋಹ ಮಾಡಿರ್ತಕ್ಕಂಥದ್ದು ಈ ನಾಡಿನ ಮಠಾಧೀಶರಿಗೆ ಸಲ್ತದು. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ HKI ಸೊಸೈಟಿ, ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಬಿಜಾಪುರದ BLD ಸಂಸ್ಥೆ ಮತ್ತು ಬೆಳಗಾವಿಯ KLE ಸಂಸ್ಥೆ, ಸುತ್ತೂರಿನ ಪೂಜ್ಯ ಶ್ರೀಗಳವರು, ತರಳುಬಾಳು ಜಗದ್ಗುರುಗಳು, ಚಿತ್ರದುರ್ಗದ ಸ್ವಾಮೀಜಿಯವರು, ಹೀಗೆ ಅನೇಕ ಜನ ಮಠಾಧೀಶರು ಭಾಳ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿದ್ದರ ಪರಿಣಾಮವಾಗಿ ಜನಸಾಮಾನ್ಯರ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗುವಾಗಾಯಿತು. ಇವತ್ತು ನಮ್ಮ ನಾಯಕರು ಯಡಿಯೂರಪ್ಪನವ್ರದ್ದು ಕೂಡ ಅದೇ ಆಶೆ ಇದೆ. ಪ್ರೊಫೆಸರ್ ದೊರೆಸ್ವಾಮಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, 45,000 ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಕೊರತೆ ಇರೋದ್ರಿಂದ ಇವತ್ತು ಒಬ್ಬರು 3, 4, 5, 10 ಶಾಲೆಗಳನ್ನು ತಗೊಳ್ಬೇಕು.
ಅಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ನಾನು ಸುರೇಶ್ ಕುಮಾರ್ ಅವ್ರ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಕೇಳಿದೆ. ನಾನು ಒಂದು 5 ನನ್ನ ಕ್ಷೇತ್ರದಲ್ಲಿ 5 ಶಾಲೆಗಳನ್ನು ತೊಗೊಂಡಿದ್ದೀನಿ, ಏನೇನು ಮಾಡಿರ್ತೀರಿ, ಎದಕ್ಕೆ ಪ್ರಯಾರಿಟಿ ಕೊಡ್ಬೇಕಂತ ಅವ್ರು ಹೇಳಿದ್ರು. ಕಾಂಪ್ಯೂಟರ್ ಲ್ಯಾಬ್, ಶೌಚಾಲಯ ಮತ್ತು ಹೆಚ್ಚುವರಿ ಕೊಠಡಿಗಳು, ಹೀಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ನಮ್ಮ ನಾಡಿನಲ್ಲಿರ್ತಕ್ಕಂಥ ಶಿಕ್ಷಣದ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೀನಿ, ಕೇವಲ ಪಠ್ಯ ಪುಸ್ತಕಗಳನ್ನು ಓದಿ ಸರ್ಟಿಫಿಕೇಟ್ ಕೊಟ್ಟು ಸಂತೋಷ ಪಡೋದ್ರ ಬದಲಾಗಿ ಸಾಮಾಜಿಕವಾಗಿ ಮಕ್ಕಳು ಯಾವ ರೀತಿ ಬೆಳೀಬೇಕು, ಈ ನಾಡಿನ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದಕ್ಕೆ, ದೇಶದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದಕ್ಕೆ, ದೇಶಾಭಿಮಾನವನ್ನು ಬೆಳೆಸ್ತಕ್ಕಂಥದ್ದು, ಇಂಥ ಶಿಕ್ಷಣವನ್ನು ಕೂಡ ಪಠ್ಯ ಪುಸ್ತಕದ ಜೊತೆಯಲ್ಲಿ ಇರದೇ ಇರತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗಿಯೂ ನಾವು ಉತ್ತಮ ಪ್ರಜೆಗಳನ್ನು ತಯಾರು ಮಾಡಿದಂತೆ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು 2020-21 ಬಜೆಟ್ನಲ್ಲಿ ಹೇಳಿದರು, ಒಬ್ಬೊಬ್ಬರು ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು 3 ಶಾಲೆಗಳನ್ನು ದತ್ತು ತಗೋಬೇಕಂತೇಳಿ. 3 ತಗೊಳ್ಬೋದು, ಹೆಚ್ಚೂ ತಗೊಳ್ಬೋದು. ಯಾಕಂದರೆ ಯಾರಿಗೆ ಹೆಚ್ಚು ತಗೊಳ್ಳಿಕ್ಕೆ ಅವಕಾಶ ಅದ ಅವನ್ನ ಮಾಡಬೇಕು ಅಂತ ಈ ಸಂದರ್ಭದೊಳಗೆ ಹೇಳಿ, ನಾನು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಮತ್ತು ಪ್ರೊಫೆಸರ್ ದೊರೆಸ್ವಾಮಿ ಅವ್ರಿಗೂ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಉತ್ತಮ ನುಡಿಗಳನ್ನಾಡಿರುವಂತಹ ಶ್ರೀಯುತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಿಕ್ಷಣ ಇಲಾಖೆಗೆ ಶಿಕ್ಷಣವಾಣಿ, ಶಿಕ್ಷಕರಿಗೆ ಶಿಕ್ಷಕ ಮಿತ್ರ, ವಿದ್ಯಾರ್ಥಿಗಳಿಗೆ ವಿದ್ಯಾಗಮಗಳಂತಹ ಯೋಜನೆಗಳನ್ನು ಜಾರಿಗೊಳಿಸಿ ಶಿಕ್ಷಣ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಶೀಘ್ರ ಚಾಲನೆಯನ್ನು ನೀಡಲು ತಂತ್ರಜ್ಞಾನದ ಹೊಸ ಸ್ಪರ್ಶವನ್ನು ನೀಡಿರುವ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ಎಸ್ ಸುರೇಶ್ ಕುಮಾರ್ ಸಾಹೇಬರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ವಿನಯಪೂರ್ವಕವಾಗಿ ಕೋರ್ತಾ ಇದ್ದೇವೆ. ಸರ್, ಎಲ್ಲರೂ ಕೂಡ ನಮಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದ ಶ್ರೀ ಯಡಿಯೂರಪ್ಪನವರೇ, ವೇದಿಕೆ ಮೇಲಿರುವ ಎಲ್ಲ ಪ್ರಮುಖರೇ, ಇವತ್ತು ನಮ್ಮ ಶಾಲೆಗಳನ್ನ ನಾವು ಪಾಲಿಸ್ತೀವಿ, ಬೆಳೆಸ್ತೀವಿ ಅಂತ ಬಂದಿರುವ ಎಲ್ಲ ಆತ್ಮೀಯ ಹಿರಿಯರೇ, ಬಂಧುಗಳೇ, ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ, ಆರ್ಡಿನರಿ ಪೀಪಲ್ ಎಕ್ಸ್ಟ್ರಾರ್ಡಿನರಿ ಟೀಚರ್ಸ್ ಅಂತ. ಈ ಪುಸ್ತಕನ ಬರೆದಿರೋದು ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದ ಒಬ್ಬರು ಪ್ರೊಫೆಸರ್ ಅವರು. ಅದರಲ್ಲಿ ಒಂದು ಭಾಗ ಇದೆ, ಯಾಕೆ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಯಾಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅಂತ. ಅದು ಓದಾಗ್ಲಿಂದ ನನ್ನ ಮನಸ್ಸಿನಲ್ಲಿ ಇದೇ ಕುರಿತಾ ಇತ್ತು. ಇಂತಹ ಒಂದು ಕಾರ್ಯಕ್ರಮ ಅದು ನಮ್ಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ನಡಿಬೇಕು ಅಂತ ನಂದು ಕೂಡ ಒಂದು ಕನಸಿತ್ತು. ಆ ಕನಸನ್ನು ಇವತ್ತು ಈಡೇರಿಸಿರುವ ಶ್ರೀ ಎಂ.ಆರ್. ದೊರೆಸ್ವಾಮಿ ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಕೂಲಿ ಕೆಲಸ ಮಾಡೋನು ಕೂಡ ತನ್ನ ಮಗುನ ಪ್ರೈವೇಟ್ ಸ್ಕೂಲಿಗೆ ಸೇರಿಸುವ ಒಂದು ಹಂಬಲ. ಏನೇನೋ ಕಾರಣಗಳಿದೆ. ಅವನು ಪ್ರತಿ ವ್ಯಕ್ತಿ ತನ್ನ ಮಗುನ ಈ ರೀತಿ ಪ್ರೈವೇಟ್ ಶಾಲೆಗೆ ಸೇರಿಸಿದಾಗ ತನ್ನ ದುಡಿಮೆಯ 20% ಹಣವನ್ನು ತನ್ನ ಮಗುವಿನ ಶಿಕ್ಷಣಕ್ಕೋಸ್ಕರ ಖರ್ಚು ಮಾಡ್ತಾನೆ. ಆ ಹಣ ಅವನಲ್ಲೇ ಉಳಿದ್ರೆ ಅವನ ಕುಟುಂಬದ ಅಭಿವೃದ್ಧಿ ಹೇಗಾಗ್ಬೋದು? ಮತ್ತೆ ನಮ್ಮ ಶಾಲೆಗಳಿರೋದು ಅಂಥವರ ಹಿತವನ್ನು ಕಾಪಾಡೋದಕ್ಕೆ. ನಂಗೆ ಭಾಳ ಸಲ ಅನಿಸುತ್ತೆ, ನಮ್ಮ ಶಾಲೆಗಳ ಬಗ್ಗೆ ಯಾರಾದರೂ ಹಾಸ್ಯ ಮಾಡಿದ್ರೆ, ನಮ್ಮ ಶಾಲೆಗಳ ಬಗ್ಗೆ ಯಾರಾದರೂ ದೂರು ಹೇಳಿದಾಗ ಭಾಳ ಮನಸ್ಸಿಗೆ ಸಂಕಟ ಆಗತ್ತೆ, ಮನಸ್ಸಿಗೆ ದುಃಖ ಆಗತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಲೆಗಳ ಸಂಖ್ಯೆ ತುಂಬ. ದೊರೆಸ್ವಾಮಿಯವರು 45,000 ಅಂತ ಹೇಳಿದರು. ಯಾಕೋ 8,000 ಕಡಿಮೆ ಮಾಡಿಬಿಟ್ರು ಅವರು. ರಾಜ್ಯದಲ್ಲಿ 53,000 ಶಾಲೆಗಳಿದೆ. ದೊರೆಸ್ವಾಮಿಯವರು ಹೇಳಿದಂಗೆ ಕೆಲವು ಶತಮಾನ ಕಂಡ ಶಾಲೆಗಳಿದೆ.
ಬಹಳ ಅತ್ಯುತ್ತಮವಾಗಿ ನಡೀತಾ ಇರೋ ಶಾಲೆಗಳು ಇದೆ. ನಾನು 3 ಉದಾಹರಣೆ ಕೊಡಬೇಕು ಅಂತಂದರೆ, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನಲ್ಲಿ ಒಂದು ದಡ್ಡಲಕಾಡು ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ನಮ್ದೊಂದು ಶಾಲೆ ಇತ್ತು. ಆ ಶಾಲೆಯ ಸಂಖ್ಯೆ 45ಕ್ಕೆ ಇಳಿದು ಬಿಡ್ತು, ಕುಸಿದು ಬಿಡ್ತು. ಆಗ ಊರವರು ಅನ್ಸಿದ್ರು, ನಮ್ಮ ಊರಿನ ಶಾಲೆನ ಉಳಿಸ್ಕೋಬೇಕು ಅಂತ ಮಾಡಿ ಒಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿ ಅದ್ಭುತವಾಗಿ ಆ ಶಾಲೆನ ನಿರ್ಮಾಣ ಮಾಡಿ ಕೇವಲ 3 ವರ್ಷದಲ್ಲಿ 45 ಸಂಖ್ಯೆಗೆ ಇಳಿದಿದ್ದ ಶಾಲೆಯನ್ನ 650 ಮಕ್ಕಳು ಇರೋ ರೀತಿಯಲ್ಲಿ ಇವತ್ತು ಬೆಳೆಸಿದ್ದಾರೆ. ಅದು ಒಂದು ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋಕ್ಕೆ ಆ ದಡ್ಡಲಕಾಡು ಶಾಲೆ ಇವತ್ತು ಉದಾಹರಣೆ. ಅದೇ ತರ ಒಂದು ಒಸಾಟ್ ಅಂತ ಒಂದಿದೆ, ಒನ್ ಸ್ಕೂಲ್ ಅಟ್ ಎ ಟೈಮ್ ಅಂತ. ಅವರಿವತ್ತು ಶಾಲೆಗಳನ್ನ ನಿರ್ಮಾಣ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಅವರು ತಮ್ಮ 50ನೇ ಶಾಲೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 50 ಶಾಲೆಗಳು ಬಹಳ ಅತ್ಯುತ್ತಮವಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ಆ 3ನೇದು ನಾವು ಹೇಳ್ತೀವಿ, ಶಿಕ್ಷಣನೇ ಬುನಾದಿ, ಎಜುಕೇಶನ್ ಇಸ್ ಅ ಫೌಂಡೇಶನ್ ಅಂತ. ಶಿಕ್ಷಣ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ. ಅವರು ಮತ್ತೆ ಸಿಸ್ಕೋ ಸಂಸ್ಥೆಯವರು ಸೇರಿ ನಿನ್ನೆ ನಮ್ಮ ರಾಜ್ಯದ 4ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಸುಮಾರು 18 ಲಕ್ಷ ಜನ ಮಕ್ಕಳಿಗೆ ಗಣಿತ ಹೇಗೆ ಸುಲಭವಾಗಿ ಮಾಡೋದು, ಪ್ರಾಜೆಕ್ಟ್ಸ್ನ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ಬಹಳ ಸುಂದರವಾಗಿ ಅದನ್ನು ಮುದ್ರಣ ಮಾಡಿ 18 ಲಕ್ಷ ಜನಕ್ಕೆ ಉಚಿತವಾಗಿ ಇವತ್ತು ಹಂಚಿದ್ದಾರೆ. ಸೊ ಇವೆಲ್ಲ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಅದನ್ನು ಇನ್ನಷ್ಟು ಪರಿಣಾಮಕಾರಿ ಮಾಡಬೇಕು ಅಂತ ಇವತ್ತು ಶ್ರೀ ದೊರೆಸ್ವಾಮಿಯವರು ಬಹಳ ಅತ್ಯುತ್ತಮವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದನ್ನು ಮನಗಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಆಯವ್ಯಯದಲ್ಲಿ ಬಹಳ ಪ್ರಮುಖವಾಗಿ ಆ ಅಂಶವನ್ನು ಕಾಣಿಸಿದ್ದಾರೆ. ನನಗೆ ಸಂತೋಷ ಆಗ್ತಾ ಇದೆ, ವಿಶ್ವವಿದ್ಯಾನಿಲಯಗಳು ಮುಂದೆ ಬಂದಿವೆ, ಕನ್ನಡಪ್ರಭ ಸುವರ್ಣ ಚಾನೆಲ್ ಮುಂದೆ ಬಂದಿದೆ, ಹಾಗೆ IT ಕಂಪನಿಗಳು ಬರಬೇಕು ಅಂತ ಅವರು ಬಯಕೆ ಪಟ್ಟಿದ್ದಾರೆ, ಆಸೆ ಪಟ್ಟಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾವು ಇದನ್ನ ಮಾಡ್ತೀವಿ ಅಂತ. ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕು. ಬಹಳ ಹೇಳ್ತಾರೆ ಜನ, ಡೆಲ್ಲಿ ತರ ಸ್ಕೂಲ್ ಮಾಡಬೇಕು ಅಂತ. ಅದು ನಿಜ. ಆದರೆ ಡೆಲ್ಲಿಲಿ ಎಷ್ಟು ಶಾಲೆಗಳಿದೆ ಅನ್ನೋದು ಮುಖ್ಯ. ಡೆಲ್ಲಿಲಿ ಎಷ್ಟು ಶಾಲೆಗಳಿದೆ, ಎಷ್ಟು ಶಾಲೆಗಳು ಈ ರೀತಿ ಆಗಿದೆ. ಡೆಲ್ಲಿಲಿ 4,000 ಶಾಲೆಗಳಿದೆ, ನಮ್ದು 53,000. ಮತ್ತೆ ಡೆಲ್ಲಿನಲ್ಲಿ ಬಹಳ CSR ಲಭ್ಯ ಇದೆ, ಅವರ ರೆವಿನ್ಯೂನು ಕೂಡ ತುಂಬ. ಜೊತೆಗೆ ಡೆಲ್ಲಿನಲ್ಲಿ ಇರಿಗೇಷನ್ಗೋಸ್ಕರ ಖರ್ಚು ಮಾಡುವ ಒಂದು ಅಗತ್ಯ ಇಲ್ಲ. ಸೊ ಸಾಕಷ್ಟು ದುಡ್ಡು ಲಭ್ಯ ಇದೆ. ಆದರೆ ನಾವು ಕೂಡ ಅಲ್ಲಿ ಏನೇನು ವಿಶೇಷ ಸಂಗತಿಗಳನ್ನ ತಂದಿದ್ದಾರೆ ಅದನ್ನು ನಮ್ಮ ಶಾಲೆಗಳಲ್ಲೂ ಕೂಡ ಅಳವಡಿಸೋಕ್ಕೆ ಕ್ರಮನ ತಗೊಳ್ತಾ ಇದ್ದೀವಿ. ಏನು ದೊರೆಸ್ವಾಮಿಯವರು ಆಸೆ ಪಟ್ಟರು, ನಮ್ಮ ಶಾಲೆಯಲ್ಲಿ ಓದಿದ ಮಗು ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಪಡಿಬೇಕು ಅಂತ ಒಂದು ಆಸೆ ಪಟ್ಟರು. ಅದೇ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಶಾಲೆಗಳಲ್ಲಿ ಓದಿದ ಮಕ್ಕಳು ಈ ರಾಜ್ಯದ IAS ಅಧಿಕಾರಿಗಳಾಗಬೇಕು, KS ಅಧಿಕಾರಿಗಳಾಗಬೇಕು, IITಗೆ ಹೋಗಬೇಕು. ಇವೆಲ್ಲ ಕನಸುಗಳು ನಮ್ಮದು ತುಂಬ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಉತ್ತಮ ನುಡಿಗಳನ್ನಾಡಿರುವಂತಹ ಮಾನ್ಯ ಶಿಕ್ಷಣ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಿಕ್ಷಣ ರಾಷ್ಟ್ರದ ಭದ್ರ ಬುನಾದಿ. ಈ ಮಾತಿಗೆ ಪುಷ್ಟಿ ನೀಡಲು ರಾಜ್ಯದ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣಗೊಳಿಸಲು ಇಟ್ಟ ದಿಟ್ಟ ಹೆಜ್ಜೆಯೇ ಶಾಲಾ ದತ್ತು ಯೋಜನೆ. ಇದರಂತೆ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮುಂದೆ ಬಂದಿರುವ ಎಲ್ಲ ಮಾನ್ಯ ಸಚಿವರಿಗೆ ದತ್ತು ಸ್ವೀಕಾರ ಪತ್ರಗಳನ್ನು ವಿತರಿಸಬೇಕೆಂದು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಮಾನ್ಯ ಶಿಕ್ಷಣ ಸುಧಾರಣೆ ಸಲಹೆಗಾರಗಳ ಆಪ್ತ ಕಾರ್ಯದರ್ಶಿಗಳಾದ ಶ್ರೀ ಪ್ರೊಫೆಸರ್ KG ಲೋಕೇಶ್ ರವರಲ್ಲಿ ವಿನಂತಿಸ್ತಾ ಇದ್ದೇವೆ. ಸ್ವಲ್ಪ ಎಲ್ಲರೂ ಬೇಗನೆ ಸರ್ಟಿಫಿಕೇಟ್ ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾಥಮಿಕ ಶಿಕ್ಷಣ ಸಚಿವರು ಹಾಗೂ ನಮ್ಮ ಶಿಕ್ಷಣ ಸುಧಾರಣಾ ಸಲಹೆಗಾರರು ಇಬ್ಬರೂ ಸಹ ಪ್ರದಾನ ಪತ್ರ ಕೊಡ್ತಾ ಇದ್ದಾರೆ. ದಯಮಾಡಿ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸನ್ಮಾನ್ಯ ಮುಖ್ಯಮಂತ್ರಿಗಳು 10 ಶಾಲೆ ತೆಗೆದುಕೊಂಡಿದ್ದಾರೆ. ಶಿಕಾರಿಪುರ ಕ್ಷೇತ್ರದ 10 ಶಾಲೆಗಳನ್ನು ತೆಗೆದುಕೊಂಡಿದ್ದಾರೆ. ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಂತರ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದರಾಜ್ ಕಾರಜೋಳ ಅವರಿಗೆ ಮುಖ್ಯಮಂತ್ರಿಗಳು ಪ್ರದಾನ ಪತ್ರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸನ್ಮಾನ್ಯರು 5 ಶಾಲೆ ತೆಗೆದುಕೊಂಡಿದ್ದಾರೆ. ಮುಧೋಲ ಕ್ಷೇತ್ರದಲ್ಲಿ 5 ಶಾಲೆ ತೆಗೆದುಕೊಂಡಿದ್ದಾರೆ. ನಂತರ ಸಚಿವರು ಶ್ರೀರಾಮುಲು ಅವರಿಗೆ ಮುಖ್ಯಮಂತ್ರಿಗಳಿಂದ ಪತ್ರ ವಿತರಣೆ ಇದೆ. ಸನ್ಮಾನ್ಯರು 5 ಶಾಲೆಯನ್ನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ.ಡಿ. ಶ್ರೀಕಂಠೇಗೌಡರು ತಮ್ಮ ಮದ್ದೂರು ಕ್ಷೇತ್ರದ 5 ಶಾಲೆಗಳನ್ನು ತೆಗೆದುಕೊಂಡಿದ್ದಾರೆ. ದಯಮಾಡಿ ಬಂದು ಸ್ವೀಕರಿಸಬೇಕು. ಮುಂದಿನ ಕಾರ್ಯಕ್ರಮ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಹಾಗೂ ಖಾಸಗಿ ಸಂಸ್ಥೆಗಳಿಂದ ಮೊದಲಿಗೆ ವಿಶ್ವವಿದ್ಯಾಲಯಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಕೋಲಾರ ಕುಲಪತಿಗಳಾದಂಥ ಕೆಂಪರಾಜರು ಬರಬೇಕು. ನಂತರ ಕರ್ನಾಟಕ ರಾಜ್ಯ ಗ್ರಾಮ್ಯಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ವಿಷ್ಣುಕಾಂತ್ ಚಟ್ಪಲ್ಲಿರವರು. ನಂತರ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಕುಲಪತಿಗಳಾದಂಥ ಡಾಕ್ಟರ್ ಎಲ್ ಗೋಮತಿ ದೇವಿಯವರು. ತದನಂತರ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಸುಬ್ರಹ್ಮಣ್ಯ ಅಡಿಪಾಟ್ಯ. ಮಂಗಳೂರು ವಿಶ್ವವಿದ್ಯಾಲಯದ ಯಡಿಪಟ್ಟಯ್ಯರವರು. ನಂತರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಹೇಮಂತ್ ಕುಮಾರ್ ಅವರು 10 ಶಾಲೆ ತೆಗೆದುಕೊಂಡಿದ್ದಾರೆ. ನಂತರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಸತ್ಯನಾರಾಯಣ ಅವರು 10 ಶಾಲೆ ತೆಗೆದುಕೊಂಡಿದ್ದಾರೆ. ನಂತರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕುಲಪತಿಗಳಾದಂಥ ಪ್ರೊಫೆಸರ್ ಎಂ ರಾಮಚಂದ್ರೇಗೌಡರು 10 ಶಾಲೆ ತೆಗೆದುಕೊಂಡಿದ್ದಾರೆ. ನಂತರ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ವೈ.ಎಸ್. ಸಿದ್ದೇಗೌಡರು 10 ಶಾಲೆ ತೆಗೆದುಕೊಂಡಿದ್ದಾರೆ. ನಂತರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಕುಲಪತಿಗಳಾದಂಥ ಕಡಸಿದ್ದಪ್ಪನವರ ಪರವಾಗಿ ಅಪ್ಪು ಸಾಹೇಬ್ ಬಂದಿದ್ದಾರೆ. ನಂತರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಕುಲಪತಿಗಳಾದಂಥ ಸಿದ್ದು ಪಿ ಯಲಗೂರು ಅವರು 10 ಶಾಲೆ ಪಡೆದಿದ್ದಾರೆ. ಮುಂದಿನದು ಖಾಸಗಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಕುಲಪತಿಗಳಾದಂಥ ಚಂದ್ರಶೇಖರ್ ಶೆಟ್ಟಿರವರು ಬರಬೇಕಂತ 10 ಶಾಲೆ ಪಡೆದಿದ್ದಾರೆ, 14 ಶಾಲೆಗಳು. ನಂತರ CMR ವಿಶ್ವವಿದ್ಯಾಲಯ ಬೆಂಗಳೂರು ಭಾಸ್ಕರ್ ರೆಡ್ಡಿ ಅವರು. ನಂತರ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಜೋಸಫ್ ಕುಲಾಧಿಪತಿಗಳಾದಂಥ ಜೋಸಫ್ ಅವರು. ನಂತರ PS ವಿಶ್ವವಿದ್ಯಾಲಯ ಕುಲಾಧಿಪತಿಗಳಾದಂಥ ಪ್ರೊಫೆಸರ್ ಎಂ.ಆರ್. ದೊರೆಸ್ವಾಮಿ ಅವರು. ಶ್ರೀಧರ್ ಅವರು ಸ್ವೀಕರಿಸಬೇಕಂತ ಕೇಳ್ತಾ ಇದ್ರಿ. ನಂತರ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ಬೆಂಗಳೂರು ರಾಜೀವ್ ಅವರು, ವೈಸ್ ಚಾನ್ಸಲರ್ ರಾಜೀವ್ ಅವರು. ತದನಂತರ ರೇವಾ ವಿಶ್ವವಿದ್ಯಾಲಯ ಪ್ರೊಫೆಸರ್ V.C. ಧನಂಜಯರವರು ರಿಜಿಸ್ಟ್ರಾರ್ 10 ಶಾಲೆ ಪಡೆದಿದ್ದಾರೆ.
ನಂತರ ಗೀತಂ ವಿಶ್ವವಿದ್ಯಾಲಯ ಭರತ್ ರವರು, ಅವರ ಪರವಾಗಿ ಡಾಕ್ಟರ್ DN ರಾವ್ ರವರು ಬಂದಿದ್ದಾರೆ. ಕುಲಪತಿಗಳು ಗೀತಂ ವಿಶ್ವವಿದ್ಯಾಲಯ 10 ಶಾಲೆಗಳು. ನಂತರ ಧರ್ಮಸ್ಥಳ ಮಂಜುನಾಥ ವಿಶ್ವವಿದ್ಯಾಲಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರ ಪರವಾಗಿ ಅವರ ಸಹೋದರರಾದ ಸುರೇಂದ್ರ ಕುಮಾರ್ ಹೆಗಡೆ ಅವರು ಬಂದಿದ್ದಾರೆ. ಅವರು ಒಟ್ಟು ದಕ್ಷಿಣ ಕರ್ನಾಟಕದ 10 ಶಾಲೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ತದನಂತರ ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ಕುಲಪತಿಗಳಾದಂಥ BR ರಾಮಕೃಷ್ಣರವರು, ನಂತರ ಕ್ರೈಸ್ಟ್ ವಿಶ್ವವಿದ್ಯಾಲಯದ VC ಅವರಾದಂಥ ಅಬ್ರಾಮ್ರವರು, ಕ್ರೈಸ್ಟ್ ವಿಶ್ವವಿದ್ಯಾಲಯ. ತದನಂತರ ಇಂಡಿಯನ್ ಅಕಾಡೆಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾದಂಥ ಡಾಕ್ಟರ್ T ಸೋಮಶೇಖರ್ ಅವರು 10 ಶಾಲೆ ಪಡೆದಿದ್ದಾರೆ. ನಂತರ ವೈ ರಾಮಚಂದ್ರ ನಾಯ್ಡುರವರು KSC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಂತರ ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ವಾಯತ್ತ ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ ವೈಸ್ ಪ್ರಿನ್ಸಿಪಾಲ್ ಚಾರ್ಮಿನ್ ಅವರು ಬಂದಿದ್ದಾರೆ. ಮೌಂಟ್ ಕಾರ್ಮೆಲ್ ಕಾಲೇಜ್. ನಂತರ ಸೆಂಟ್ ಜೋಸೆಫ್ ಕಾಲೇಜ್ ಅಟಾನಮಸ್ ಕಾಲೇಜ್ ಡಾಕ್ಟರ್ ವಿಕ್ಟರ್ ಲೋಬೋ ಸಾಹೇಬರು ಬಂದಿದ್ದಾರೆ. ನಂತರ ಶೇಷಾದಿಪುರಂ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದಂಥ ಕೋಡೆಪಿ ಕೃಷ್ಣರವರು ಬಂದಿದ್ದಾರೆ. ನಂತರ ಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ರುಕ್ಮಂಗ್ ನಾಯ್ಡುರವರು ಬರಬೇಕಂತ ಕೇಳ್ತಾ ಇದ್ದಾರೆ. ರುಕ್ಮಂಗ್ ನಾಯ್ಡುರವರು 5 ಶಾಲೆ ಪಡೆದಿದ್ದಾರೆ. ನಂತರ ರಕ್ಷಾ ಫೌಂಡೇಶನ್ CK ರಾಮಮೂರ್ತಿ ಅವರು ಬೇಗ ಬರಬೇಕು, 1 ಶಾಲೆ ಪಡೆದಿದ್ದಾರೆ. ವೆಂಕಟಸ್ವಾಮಿ ನಾಯ್ಡುರವರು 3 ಶಾಲೆ ಪಡೆದಿದ್ದಾರೆ. ಕೊನೆಯದಾಗಿ ಬಹಳ ಮುಖ್ಯವಾದಂಥದ್ದು ಮಾಧ್ಯಮ ಕ್ಷೇತ್ರದಿಂದ ಈ ಒಂದು ದತ್ತು ಕಾರ್ಯಕ್ರಮಕ್ಕೆ ಸಪೋರ್ಟ್ ಕೊಟ್ಟಿರತಕ್ಕಂಥ ಕನ್ನಡಪ್ರಭ ಮತ್ತು ಸುವರ್ಣ ಚಾನೆಲ್ನ ಪ್ರಧಾನ ಸಂಪಾದಕರಾದಂಥ ರವಿ ಹೆಗಡೆ ಸಾಹೇಬರು ಬಂದಿದ್ದಾರೆ. ದಯಮಾಡಿ ಒಂದು ಸ್ವೀಕರಿಸಬೇಕಂತ ಕೇಳ್ಕೊತಾರೆ. ಕ್ಷಮಿಸಿ, ಓದ್ಬೇಕಾ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಸುರೇಶ್ ಕುಮಾರ್ ಸಾಹೇಬ್ರದ್ದು ಸರ್, ರವಿ ಹೆಗಡೆ ಅವರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ನ ಪರವಾಗಿ 10 ಶಾಲೆ ಪಡೆದಿದ್ದಾರೆ. ಕೊನೆಯದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ರಾಜಾಜಿನಗರ ಕ್ಷೇತ್ರದಿಂದ 5 ಶಾಲೆ ಪಡೆದಿದ್ದಾರೆ. ಧನ್ಯವಾದಗಳು. ದತ್ತು ಸ್ವೀಕಾರ ಪತ್ರಗಳನ್ನು ವಿತರಿಸಿದ ಮಾನ್ಯ ಮುಖ್ಯಮಂತ್ರಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವೀಕರಿಸಿದಂತಹ ಎಲ್ಲ ಕೊಡುಗೈ ದಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾನ್ಯ ಶಿಕ್ಷಣ ಸುಧಾರಣೆಗಳ ಸಲಹೆಗಾರರು ಆಗಿರುವಂತಹ ಪ್ರೊಫೆಸರ್ MR ದೊರೆಸ್ವಾಮಿ ಸರ್ ಅವರು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಕುರಿತು ಸಂದೇಶವನ್ನು ನೀಡಲಿದ್ದಾರೆ. ದಯವಿಟ್ಟು ಶಿಫಾರಸುಗಳ ಬುಕ್ಗಳು.
ಶಿಕ್ಷಣ ಸುಧಾರಣಾ ಶಿಫಾರಸುಗಳ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು. ಸುಮಾರು 112 ಪುಟಗಳ ಈ ವರದಿ ಮೌಲ್ಯಾಧಾರಿತ ಶಿಕ್ಷಣದಿಂದ ಶಾಲಾ ಶಿಕ್ಷಣದವರೆಗೆ ಸರ್ಕಾರ ಮಾಡಬೇಕಾದ ಅಗತ್ಯ ನೀತಿಗಳು ಹಾಗೂ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಕುರಿತು ಸಂದೇಶವನ್ನು ನೀಡಲಿದ್ದಾರೆ. ದಯವಿಟ್ಟು ಸರ್. ಮಾನ್ಯ ಗೋವಿಂದ ಕಾರಜೋಳ ಅವರೇ, ಮಾನ್ಯ ಸುರೇಶ್ ಕುಮಾರ್ ಅವರೇ, ಮಾನ್ಯ M.R. ದೊರೆಸ್ವಾಮಿ ಅವರೇ, ಮಾನ್ಯ ಶ್ರೀರಾಮುಲು ಅವರೇ, S.R. ಉಮಾಶಂಕರ್ ಅವರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಎಲ್ಲ ಕುಲಪತಿಗಳೇ, ಉಪಸ್ಥಿತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಶಾಲಾ ದತ್ತು ಸ್ವೀಕಾರದಂಥ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಚಾಲನೆ ನೀಡಿದ್ದೇವೆ. ದೊರೆಸ್ವಾಮಿ ನಾಯ್ಡುವರ ವಿಶೇಷ ಪ್ರಯತ್ನದಿಂದ ದೇಶದಲ್ಲಿ ಪ್ರಥಮ ಬಾರಿಗೆ ಚುನಾಯಿತ ಪ್ರತಿನಿಧಿಗಳು ಶಾಲೆಗಳನ್ನು ದತ್ತು ಪಡೆಯೋದ್ರ ಮೂಲಕ ಅದರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಹೊರಟಿರುವಂಥದ್ದು. ಅನೇಕ ಶಿಕ್ಷಣ ತಜ್ಞರು ಸಹ 10 ಶಾಲೆಗಳನ್ನ ದತ್ತು ಪಡೆಯೋದ್ರ ಮೂಲಕ ಅಲ್ಲಿಯ ಅಭಿವೃದ್ಧಿಗೆ ಮುಂದೆ ಬಂದಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ನಾನು ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ದತ್ತು ಪಡೆದು ಆ ಶಾಲೆಗಳ ಅಭಿವೃದ್ಧಿ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ 3 ತಿಂಗಳು 4 ತಿಂಗಳಿಗೆ ಒಮ್ಮೆ ಆದರೂ ಆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳು ಶಾಲಾ ಶಿಕ್ಷಕರ ಜೊತೆ 1 ಗಂಟೆ ಚರ್ಚೆ ಮಾಡಿ ಎಷ್ಟು ಮಟ್ಟಿಗೆ ಶಿಕ್ಷಣವನ್ನು ಕೊಡೋದಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮಕ್ಕಳ ಶಿಕ್ಷಣ ನಡೀತಾ ಇದೆ, ಅಭಿವೃದ್ಧಿ ಹೇಗೆ ನಡೀತಾ ಇದೆ, ಅದೇ ರೀತಿ ಯಾವಾಗಾದ್ರೂ ಒಮ್ಮೆ ಅಲ್ಲಿಯ ಮಕ್ಕಳ ತಂದೆ ತಾಯಿಗಳನ್ನು ಕರೆಸಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಒಳ್ಳೆ ರೀತಿ ನಿಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿ ಒಳ್ಳೆಯ ಶಿಕ್ಷಣ ಪಡೆಯೋದ್ರ ಮೂಲಕ ಮುಂದೆ ವಿದ್ಯಾವಂತರಾಗಿ ಅವ್ರ ಕಾಲ ಮೇಲೆ ಅವರು ನಿಂತು ಸಮಾಜಕ್ಕೆ ಹೊರೆಯಾಗದೇನೆ, ಕುಟುಂಬಕ್ಕೂ ಹೊರೆಯಾಗದೇನೆ ಒಂದು ಬದಲಾವಣೆ ತರುವಂಥ ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಸಿಗುವಂಥದ್ದು ಶಿಕ್ಷಣದಿಂದ. ಈ ಪ್ರೇರಣೆಯನ್ನು ನೀಡುವಂಥ ಕೆಲಸ ನೀವೆಲ್ಲ ಮಾಡಿದ್ರೆ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಇವತ್ತಿಲ್ಲಿ ಅನೇಕ ಜನ ಹಿರಿಯರು, ಶಿಕ್ಷಣ ತಜ್ಞರು, ಉಪಕುಲಪತಿಗಳು ಶಾಲೆಗಳನ್ನು ದತ್ತು ತಗೊಂಡಿರುವಂಥದ್ದನ್ನು TV ಮಾಧ್ಯಮದ ಮೂಲಕ ನಾಡಿನ ಉದ್ದಗಲಿಕ್ಕೆ ಜನ ಇದನ್ನು ನೋಡ್ತಾರೆ. ಈ ರೀತಿ ದೊಡ್ಡವರೇ ಬಂದು ದತ್ತು ತಗೊಂಡು ಶಾಲೆಗಳ ಅಭಿವೃದ್ಧಿಗೆ ಮುಂದೆ ಬಂದಿರಬೇಕಾದ್ರೆ ನಾವು ಸಹ ನಮ್ಮ ಹಳ್ಳಿಗಳಲ್ಲಿ ಶಾಲೆಗಳನ್ನು ದತ್ತು ತಗೊಂಡು ಬಹಳ ಒಳ್ಳೆಯ ರೀತಿ ಸರ್ಕಾರಿ ಶಾಲೆಗಳು ನಡೆಯೋ ರೀತಿ ನೋಡ್ಕೊಳ್ತೇವೆ ಅನ್ನೋಂಥ ಒಂದು ಪ್ರೇರಣೆ ಇದರಿಂದ ಸಿಗುತ್ತೆ. ಅವರು ಸಹ ಇದಕ್ಕೆ ಮುಂದೆ ಬರೋದಕ್ಕೆ ಸಹಕಾರಿಯಾಗುತ್ತೆ. ಈ ದಿಕ್ಕಿನಲ್ಲಿ ದೊರೆಸ್ವಾಮಿಯವರ ಪ್ರಯತ್ನ ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರ ಸಂಗತಿ. ಬಹುಶಃ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಪ್ರಯತ್ನ ಏನು ಮಾಡ್ತಾ ಇದ್ದೇವೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇದನ್ನು ನೋಡಿ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೋದು ಅಂತ ನಾನು ಭಾವಿಸಿದ್ದೇನೆ. ಇಂಥ ಅಪರೂಪದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸಿ, ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ತುರ್ತಾಗಿ ನಾನು ಹೋಗಬೇಕಾಗಿದೆ. ಯಾರು ಅನ್ಯತಾ ಭಾವಿಸಬಾರ್ದು. ಅಧ್ಯಕ್ಷರು 3-4 ನಿಮಿಷ ಮಾತನಾಡಿದ್ರೆ ಅವ್ರ ಮಾತನ್ನು ಕೇಳ್ಕೊಂಡು ನಾನು ತಕ್ಷಣ ಹೊರಡಬೇಕು. ಧನ್ಯವಾದ, ನಮಸ್ಕಾರ. ಈ ಕಾರ್ಯಕ್ರಮದ ಕುರಿತು ಉತ್ತಮವಾದ ಸಂದೇಶವನ್ನು ನೀಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ರವರು ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೋರ್ತಾ ಇದ್ದೇವೆ ಸರ್. ವೇದಿಕೆ ಮೇಲೆ ಆಸೀನರಾದಂಥ ಗೌರವಾನ್ವಿತ
ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಸನ್ಮಾನ್ಯ ಶ್ರೀ ಗೋವಿಂದ್ ಕಾರಜೋಳರವರೇ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಸೈದ್ಧಾಂತಿಕ ರಾಜಕಾರಣಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ಅವರೇ, ಸನ್ಮಾನ್ಯ ಶ್ರೀ ಶ್ರೀರಾಮುಲುರವರೇ, ಮತ್ತು ಹಿರಿಯರು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಸನ್ಮಾನ್ಯ ಶ್ರೀ ದೊರೆಸ್ವಾಮಿರವರೇ, ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಯದ ಅಭಾವವಿದೆ, ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಸಮುದಾಯದ ಭಾಗತ್ವದಲ್ಲಿ ಶಿಕ್ಷಣ ಹೆಂಗೆ ನಾವು ಮುಂದೆ ತಗೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರದಿಂದ ಈ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಹಾಗೂ ದೊರೆಸ್ವಾಮಿರವರಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಷ್ಟೇ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಶಿಕ್ಷಣ, ಕಡ್ಡಾಯ ಶಿಕ್ಷಣ ನಮ್ಮ ಮೂಲಭೂತವಾದಂಥ ಅಧಿಕಾರ. ಸಂವಿಧಾನದಲ್ಲಿ ನಮಗೆ ಈ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು, ಶಿಕ್ಷಣ ಕೊಡಬೇಕಾದ್ರೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಸಾವಿರಾರು ಸರ್ಕಾರಿ ಶಾಲೆಗಳಿವೆ, ಆದರೆ ಆ ಶಾಲೆಗಳಲ್ಲಿ ಸೌಲಭ್ಯ ಇಲ್ಲದೆ ಇರತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರತಕ್ಕಂಥದ್ದು ಕಾರಣ ಶಿಕ್ಷಣದಲ್ಲೇ ದೊಡ್ಡ ಮಟ್ಟದ ತಾರತಮ್ಯ ಆಗೋಗಿದೆ. ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಬೇಕು, ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆಗೆ ಹೋಗಬೇಕು. ಶ್ರೀಮಂತರೆಲ್ಲ ಸ್ವಲ್ಪ 2 ಬಾರಿ ಊಟ ನಾವು ತಿಂದಿದ್ರೂ ಸಹ ಒಂದು ನಮ್ಮ ಮಕ್ಕಳಿಗೆ ಖಾಸಗಿ ಸಂಸ್ಥೆಗೆ ಕಳಿಸ್ಬೇಕು ಅಂತ ಒಂದು ಭಾವನೆ ನಮ್ಮ ಪೋಷಕರಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಬಂದಿದೆ ಅಂದರೆ, ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಾವೆಲ್ಲ ಒಟ್ಟಾಗಿ ಸರ್ಕಾರಿ ಶಾಲೆಗಳು ಅಲ್ಲಪ್ಪ, ಅದು ನಮ್ಮ ಶಾಲೆಗಳು, ನಮ್ಮ ಮಕ್ಕಳು ಹೋಗಬೇಕು ಅಂತ ಮನೋಭಾವನೆ ಯಾವವರೆಗೂ ಬರೋದಿಲ್ಲ, ಅದು ಆವರೆಗೂ ನಾವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ನಾವು ಸರ್ಕಾರಿ ಶಾಲೆಯಲ್ಲಿ ಏನಿಲ್ಲ, ನಮ್ಮ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಡಿದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಟೀಚರ್ಸ್ ರಿಕ್ರೂಟ್ಮೆಂಟ್ ಪಾಲಿಸಿ ಏನಿದೆಯಲ್ಲ ಮತ್ತು ಕಂಡೀಷನ್ಸ್ ಏನಿದೆಯಲ್ಲ, ಖಾಸಗಿ ಶಾಲೆಯವರು ಕೂಡ ಆ ಕಂಡೀಷನ್ಸ್ ಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದಿಲ್ಲ. ಅಷ್ಟು ಕಠಿಣವಾದಂಥ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬೆಸ್ಟ್ ಟೀಚರ್ಸ್ ಸರ್ಕಾರಿ ಶಾಲೆಗಳಿಗೆ ಬರ್ತವೆ. ಆದರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇದ್ದರೆ, ಸೌಲಭ್ಯಗಳಿಲ್ಲದೆ ಇದ್ದರೆ ಆ ಟೀಚರ್ಸಿನ ಮನೋಭಾವ ಏನಿದೆ ಅದು ಕಡಿಮೆ ಆಗುತ್ತೆ, ಅಥವಾ ಅಲ್ಲಿ ವಿದ್ಯಾವನ್ನು ಕೊಡ್ತಕ್ಕಂಥ ಆಗೋದಿಲ್ಲ. ಸೊ ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಭಾಳಷ್ಟು ಮಾತನಾಡಬೇಕಾಗಿದೆ, ಆದರೆ ಮುಖ್ಯಮಂತ್ರಿಗಳು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ಮುಖಾಂತರ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂಥ ಶಾಲೆಗಳಾಗಿ ನಾವು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಸದುದ್ದೇಶದ ಬಗ್ಗೆ ಉತ್ತಮ ನೋಟಗಳನ್ನಾಗಿರುವಂತಹ ಮಾನ್ಯ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಸಮಾರಂಭದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ದತ್ತು ಸ್ವೀಕಾರ ಪತ್ರಗಳನ್ನು ವಿತರಣೆ ಮಾಡಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟ ಕರ್ನಾಟಕ ಸರ್ಕಾರದ ಘನವ್ಯಕ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಎಲ್ಲರ ಪರವಾಗಿ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಸಮಾರಂಭದ ಅಧ್ಯಕ್ಷ ವಹಿಸಿದ ಶ್ರೀ ರಕ್ಷಾಂದ್ರ ಸಾಹೇಬರಿಗೂ, ಮಾನ್ಯ ಉಪಮಂತ್ರಿಗಳಾದ ಶ್ರೀ ಗೋವಿಂದ್ ಕಾರಜೋಳ ಸಾಹೇಬರಿಗೂ, ಮಾನ್ಯ ಶ್ರೀ ಸಚಿವರಾಗಿರುವ ಶ್ರೀ ರಾಮುಲು ಸಾಹೇಬರಿಗೂ ಮತ್ತು ಶ್ರೀ ದೊರೆಸ್ವಾಮಿ ಸಾಹೇಬರಿಗೂ ಮತ್ತು ಶಿಕ್ಷಣ ಸಚಿವರಿಗೂ ಮತ್ತು ಇಲ್ಲಿ ಆಗಮಿಸಿದ ಎಲ್ಲರಿಗೂ ಸಹ ಆತ್ಮೀಯ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡಲಾಗಿದೆ. ನಮಸ್ಕಾರ. ರಾಷ್ಟ್ರಗೀತೆ ಇದೆ ಸರ್. ಈಗ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಸರ್ವರನ್ನು ವಂದಿಸಿದ ಮಾನ್ಯ ಆಯುಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಜನಗಣಮನನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠಾ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, ತವ ಶುಭ ನಾಮೇ ಜಾಗೆ ತವ ಶುಭಾಶಿಸ ಮಾಗೆ, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳನ್ನು ಭವಂತು. ನಮಸ್ಕಾರ.